ಮೋದಿ ಬೆಂಗಳೂರಿಗೆ ಪ್ರವೇಶಿಸುವ ಮೊದಲೇ ಜಿಲೆಟಿನ್ಗಳು ಪತ್ತೆಯಾಗಿದೆ ನೋಡಿ. ಎಂತೆಂಥ ಅಪ್ಡೇಟ್ ಗೊತ್ತಾಗ್ತಾ ಇದೆ. ಎಎಸ್ಸಿ ಪರಿಶೀಲನೆ ವೇಳೆ ಪತ್ತೆಯಾಗಿದ್ದ ಜಿಲೆಟಿನ್ ಕಡ್ಡಿ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಜಿಲೆಟಿನ್ ಕಡ್ಡಿ ಪತ್ತೆಯಾದಂತಹ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕರೆ ಮಾಡಿ ತಿಳಿಸಿದಂಥ ವ್ಯಕ್ತಿಯೇ ಜಿಲೆಟಿನ್ ಕಡ್ಡಿ ಇಟ್ಟಿದ್ನಾ ಎನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ಜಿಲೆಟಿನ್ ಕಡ್ಡಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಅಂಶ ಏನಲ್ಲ, ಒಂದಷ್ಟು ಜನ ಗೊತ್ತಿಲ್ಲದೇನೂ ಇರ್ಬೋದು. ಇಂಥದ್ದೇ ಕಡ್ಡಿ ಇದೆ ಅಂತ ಕರೆ ಮಾಡಿ ತಿಳಿಸಿದ್ದು ಹೆಂಗೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಈ ಪೊಲೀಸರು ಇಂಥ ಸಂದರ್ಭಗಳಲ್ಲಿ ಯಾರನ್ನೂ ತಪ್ಪಿತಸ್ಥರಲ್ಲ, ಬಹುಶಃ ಪಾಪ ಯಾರೋ ರೋಡಲ್ಲಿ ಹೋಗ್ಬೇಕಾದ್ರೆ ಹೇಳ್ಬಿಟ್ಟಿದ್ದಾರೆ, ಅದನ್ನ ಕೇಳ್ಕೊಂಡು ನಂಬಿಡೋಣ ಅಂತ ನಿರ್ಧಾರ ಮಾಡಲ್ಲ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಇದರಲ್ಲೂ ಒಂದು ಆಯಾಮ, ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದಂಥ ವ್ಯಕ್ತಿಯೇ ಜಿಲೆಟಿನ್ ಕಡ್ಡಿ ಇಟ್ಟಿರಬಹುದಾ ಅನ್ನುವಂಥ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಸ್ತೆಯಲ್ಲಿ 50 ಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ಜಿಲೆಟಿನ್ ಕಡ್ಡಿ. ಜಿಲೆಟಿನ್ ಕಡ್ಡಿ ಪತ್ತೆ ಬಗ್ಗೆ ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ರಸ್ತೆ ಸ್ಯಾನಿಟೈಸ್ ಮಾಡುವ ವೇಳೆ ಪತ್ತೆಯಾಗಿತ್ತು ಜಿಲೆಟಿನ್ ಕಡ್ಡಿಗಳು. ಜಿಲೆಟಿನ್ ಕಡ್ಡಿ ಇಟ್ಟಿದ್ಯಾರು, ಇಟ್ಟಿದ್ ಹೇಗೆ? ಕೇಂದ್ರ ವಲಯ ಡಿಐಜಿ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ರಸ್ತೆ ಸ್ಯಾನಿಟೈಸ್ ಮಾಡುವಂಥ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು ಈ ಜಿಲೆಟಿನ್ ಕಡ್ಡಿಗಳು. ದೊಡ್ಡ ದೊಡ್ಡ ಬಂಡಿಯನ್ನು ಸ್ಫೋಟಿಸುವಂತಹ ಅಂಶವಿರುವಂತಹ ಜಿಲೆಟಿನ್ ಕಡ್ಡಿಗೆ ಕೇಂದ್ರದ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬಂದಾಗ ರಸ್ತೆ ಬದಿಯಲ್ಲೋ ಆಶ್ರಮದ ಹೊರಗಡೆನೋ ಇರುವಂಥದ್ದು ಏನಿರುತ್ತೆ? ಯಾರಾದರೂ ಇಟ್ಟಿರಲೇಬೇಕಲ್ಲ, ಏನಾದರೂ ಒಂದು ಕುಕೃತ್ಯ ಮಾಡಬೇಕು ಅನ್ನುವಂಥ ಕೆಟ್ಟ ಭಾವನೆಯಿಂದಲೇ. ಹಾಗಾಗಿ ಇಟ್ಟಿದ್ಯಾರು, ಯಾಕೆ ಅನ್ನುವಂಥ ಪ್ರಶ್ನೆಗಳಿದ್ದಾಗಿದೆ. ಕೇಂದ್ರ ವಲಯ ಡಿಐಜಿ ನೇತೃತ್ವದಲ್ಲಿ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ರಚನೆ ಮಾಡಿಕೊಂಡು ಸೂಕ್ಷ್ಮವಾಗಿ ಸಮಗ್ರವಾಗಿ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಈಗ ಅಧಿಕಾರಿಗಳ ತಂಡ ಮುಂದಾಗ್ತಾ ಇದೆ. ಒಂದು ಕಡೆ ನಾವಿಲ್ಲಿ ಗಮನಿಸೋದಾದರೆ, ಬಂದಂಥ ಪ್ರೋಗ್ರಾಮ್ಸ್ಗಳು ಮುಗಿತು, ಹೊರಡ್ತಾ ಇದ್ದೀವಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ಈಗ ಎದುರಾಗಿರುವಂಥ ವಿಘ್ನವೇ ಬೇರೆ. ನೆಗ್ಲಿಜೆನ್ಸ್ ಮಾಡಿ ಮುಂದೆ ಹೋಗೋಕ್ಕಾಗಲ್ಲ. ಕರೆ ಮಾಡಿದವನು ಕೇವಲ ಬೆದರಿಕೆ ಹಾಕಿದ್ದಕ್ಕಾಗಿ ಮಾಡಿದ್ದಾನು ಅಥವಾ ಮಾಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದಾನು, ಯಾರಿಗೆ ಗೊತ್ತು? ಹಾಗಾಗಿ ಭದ್ರತಾ ವೈಫಲ್ಯದ ಶಂಕೆ ಇಲ್ಲಿ ಕಾಣ್ತಾ ಇದೆ. ಎಷ್ಟೇ ಎಚ್ಚರಿಕೆಯ ಕ್ರಮವನ್ನು ವಹಿಸ್ಕೊಂಡ್ರೂ ಈ ಕ್ರಿಮಿನಲ್ಗಳು ಅವ್ರ ಬುದ್ಧಿಗಳನ್ನ ಬಿಡಲ್ಲ ಅನ್ನೋದಕ್ಕೆ ಇಂಥ ಪ್ರಕರಣಗಳೇ ಸಾಕ್ಷಿ. ಇದೀಗ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಬೆದರಿಕೆ ಕರೆ ಮಾಡಿದ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಬೆದರಿಕೆ ಕರೆ ಮಾಡಿದಂಥ ವ್ಯಕ್ತಿ ಮಾನಸಿಕ ಅಸ್ವಸ್ಥನ ಅನ್ನುವುದು ಈಗ ಪ್ರಶ್ನೆ ಮೂಡುವಂತೆ ಮಾಡಿದೆ. ಪೊಲೀಸರ ವಿಚಾರಣೆ ವೇಳೆ ಆತ ಮಾನಸಿಕ ಅಸ್ವಸ್ಥ ಅನ್ನೋದು ಪತ್ತೆಯಾಗಿದೆ. ವಿಚಾರಣೆ ವೇಳೆ ಮಾನಸಿಕ ಅಸ್ವಸ್ಥನ ರೀತಿ ವರ್ತನೆಯನ್ನ ಮಾಡಿದ್ದಾನೆ. HAL ಬಳಿ ಸ್ಫೋಟ ಮಾಡೋದಾಗಿ ಬೆದರಿಕೆ ಹಾಕಿದ್ದ ವ್ಯಕ್ತಿ. ಹಾಗಾದ್ರೆ ಈತ ಯಾರಿಗೆ ಬೆದರಿಕೆ ಹಾಕ್ಬಿಟ್ಟ? ಈಗ ಮಾನಸಿಕ ಅಸ್ವಸ್ಥನೇ ಆತ ಆಗಿದ್ದಲ್ಲಿ ರಸ್ತೆಲಿ ಹೋಗೋರು ಯಾರಿಗೋ ಇಲ್ಲಿ ಬಾಂಬ್ ಬಿಟ್ಟಿದ್ದೀನಿ, ಇಲ್ಲ ನನ್ನ ಕೈಲಿ ಚಾಕು ಇದೆ, ಮತ್ತೊಂದಿದೆ ಅಂತ ಹೆದರಿಸ್ಬೋದು. ಈಗ ಉನ್ನತ ಮಟ್ಟದ ಅಧಿಕಾರಿಗಳ ನಂಬರ್ಗಳನ್ನು ಪಡ್ಕೊಂಡು ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಬಾಂಬ್ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅಂದರೆ ಆತ ಮಾನಸಿಕ ಅಸ್ವಸ್ಥನ? ಭಾರಿನೇ ಪ್ರಶ್ನೆಗಳಿದೆ.